ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಬನ್ನಿ ಬನ್ನಿ. ಆ, ಅಲ್ಲ ಆ, ನಿಮಗೆ ಅಪಾಯಿಂಟ್ಮೆಂಟ್ ನೆನ್ನೆ ಇದ್ದಿದ್ದಲ್ವಾ, ಇವತ್ತು ಯಾಕೆ ಬಂದಿದ್ದು? ನಿನ್ನೆ ಬರ್ಬೇಕು ಅಂತ ಇದ್ದೆ ಡಾಕ್ಟ್ರೆ, ಸ್ವಲ್ಪ ಹುಷಾರಿರ್ಲಿಲ್ಲ. ಹೆಸರಿಗೆ ಹೇಳಿದ್ದು? ಉಮೇಶ. ಹಾ. ಓ, ನಿನ್ನ ಲಿವರ್ ಫ್ಯಾಟಿ ಲಿವರ್ ಆಗಿದೆ ಈಗ. ಫ್ಯಾಕ್ಟಿ ಲಿವರ್ ಹಾಗೆಂದ್ರೆ ಇಂತ ಡಾಕ್ಟ್ರೆ? ಅದು ಕುಡ್ದು ಕುಡ್ದು ಲಿವರ್ ದೊಡ್ಡದಾಗಿದೆ. ಡಾಕ್ಟ್ರೆ ಹಾಗಾದ್ರೆ ಎಣ್ಣೆ ಇನ್ನು ಕರಳಲ್ಲಿ ಎಷ್ಟು ಬೇಕಾದ್ರೆ ಹಿಡಿಬೋದಲ್ಲ? ಅಯ್ಯೋ ಥ್ಯಾಂಕ್ಸ್ ಡಾಕ್ಟ್ರೆ, ಥ್ಯಾಂಕ್ ಯು. ಎಂತಾಯ್ತು ಮಾರೆ? ಬರ್ತೀನಿ ಡಾಕ್ಟ್ರೆ, ತುಂಬಾ ಥ್ಯಾಂಕ್ಸ್. ಸರ್, ಈ 500 ರೂಪಾಯಿ ನಿಮ್ ಹೋಟ್ಲು ಮುಂದೆ ಬಿದ್ದಿತ್ತು, ಪಾಪ ಯಾರೋ ಬೀಳ್ಸ್ಕೊಂಡು ಹೋಗ್ಬಿಟ್ಟಾರೆ. ಯಾರಾದ್ರೂ ಬಂದು ನಂದು ಅಂತ ಕೇಳಿದ್ರೆ ಅವ್ರು ಕೊಟ್ಬಿಡಿ ಸರ್. ಬರಪ್ಪ ಇಲ್ಲಿ. ಏನ್ ಕೆಲಸ ಮಾಡ್ಕೊಂಡಿದ್ಯಾ ನೀನು? ಕೆಲ್ಸ ಹುಡುಕ್ತಾ ಇದೀನಿ, ಎಲ್ಲೂ ಕೆಲ್ಸ ಸಿಗ್ತಿಲ್ಲ ಸರ್. ನಮ್ಮ ಹೋಟ್ಲಲ್ಲಿ ಕ್ಯಾಶಿಯರ್ ಕೆಲಸ ಖಾಲಿ ಇದೆ, ಮಾಡ್ತೀನಪ್ಪ. ಹ್ಞೂ ಸರ್, ಮಾಡ್ತೀನಿ. ಆಯ್ತು, ಕುತ್ಕೊಳಪ್ಪ. ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡು, ಒಳ್ಳೇದಲ್ಲಿ. ಸರ್, ಅಣ್ಣ ಪಾನಿಪುರಿ ಹೆಂಗಣ ಪ್ಲೇಟು? 10 ರೂಪಾಯಿ 3, 20 ರೂಪಾಯಿ 8 ಅಣ್ಣ. ಅಣ್ಣ 20 ರೂಪಾಯಿ ತಗೋಣ. ತಗೋಣ, ನಿಂದು 20 ರೂಪಾಯಿ ಪಾನಿಪುರಿ. ಅಣ್ಣ ಈಗ 10 ರೂಪಾಯಿ 3 ವಾಪಸ್ ತಕೊಂಬಿಡು. ಹುಡುಗಿಯರ ಮದುವೆಯಾಗಿ ಗಂಡನ ಮನೆಗೆ ಹೋಗೋ ಮುಂದ ಅಷ್ಟೇ ಕಳ್ತಾರಂತಿದಿ. ಮತ್ತ ತಮ್ಮ ಮನಿಗ್ ಕರ್ಕೊಂಡ್ ಹೋಗಿ ದಿನಾ ಬಾಂಡೆ ಒಗ್ಯಾಣ್ ಮಾಡಿಸ್ತಾರಂದ್ರೆ ಏನು ಕುಡಿತಾರನ? ಅಣ್ಣ ಪೆಟ್ರೋಲ್ ಹಿಂದೆಯಿಂದ ಹಾಕ್ತೀರಾ ಮುಂದೆಯಿಂದ ಹಾಕ್ತೀರಾ? ಮೇಡಮ್, ನಿಮ್ಗೆ ಎಲ್ಲಿಗ್ ಬೇಕು ಎಲ್ಲಿ ಅಲ್ಲಿಗೆ ಹಾಕ್ತೀನಿ. ನಿಮ್ಗೆ ಎಲ್ಲಿಗ್ ಬೇಕು, ಮುಂದೆ ಬೇಕಾ ಹಿಂದೆ ಬೇಕಾ? ನನ್ ಮಗನ್ ಕಿವಿ ಕಟ್ ಮಾಡ್ರು. ಬಾಸ್, ಕಿವಿ ಕಟ್ ಮಾಡಬೇಡಿ ಬಾಸ್. ಕಿವಿ ಕಟ್ ಮಾಡಿದ್ರೆ ಕಣ್ ಕಾಣಿಸಲ್ಲ ಬಾಸ್. ಕಿವಿ ಕಟ್ ಮಾಡಿದ್ರೆ ಕಣ್ಯಾನಿಗೋ ಕಾಣಲ್ಲ ನಿಂದು. ಬಿಡ್ರೋ ಬಾಸ್, ನನಗೆ ಕನ್ನಡಕ ಇಲ್ಲ ಅಂದ್ರೆ ಕಣ್ ಕಾಣಿಸಲ್ಲ ಬಾಸ್. ನೀವು ಕಿವಿ ಕಟ್ ಮಾಡ್ಬಿಟ್ರೆ ಈ ಕನ್ನಡಕ ಎಲ್ಲಿ ಇಲ್ಲ ಕೊಳ್ಳ. ಕಿವಿ ಕಟ್ ಮಾಡಬೇಡಿ, ಕೂದಲು ಉದ್ದಾಗ್ಬಿಟ್ಟೈತೆ, ಇದಾದ್ರೂ ಕಟ್ ಮಾಡಿ. ಭೂಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ. ಹೆಂಗ್ ಬರ್ತಾಳೆ ತಮ್ಮ? ಆಕಿ ಗಂಡ್ ಬಿಡ್ಬೇಕಲ್ಲ. ನಿಮ್ ಪ್ರೀತಿ ಉಳಿಸ್ಕೊಳಕ್ಕೆ ನೀವ್ ಏನ್ ಮಾಡ್ತೀರಾ ಸರ್? ನನ್ನ ಮತ್ತೆ ನನ್ನ ಹುಡುಗಿ ಮಧ್ಯ ಬರೋ ಪ್ರತಿ ಒಂದು ಗೋಡೆನೂ ನಾನು ಬೀಳಿಸ್ತೀನಿ. ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬ JCB ಓಡಿಸ್ತಾನೆ. ಮಚ್ಚ ಬಿಯರ್ ಕೊಡ್ತೀನಿ, ಕುಡಿಯೋ. ಲೇ, ಬಿಯರ್ ಅದು ಏನಾಗಲ್ವೋ? ಅಣ್ಣ ಅವ್ನ್ ಕುಡಿಯಲ್ಲ ಅಂತ ಇದ್ದಾನೆ, ಯಾಕೆ ಹಿಂಸೆ ಮಾಡ್ತಾ ಇದೀಯಾ? ಸರಿ ಬಿಡಪ್ಪ. ಅಣ್ಣ ಅವ್ರನ್ನ ಕೇಳಿದ್ರಿ, ನಾನ್ ಕೇಳಲೇ ಇಲ್ಲ. ಅಣ್ಣ ಸರ್, ಈ ಟ್ಯಾಬ್ಲೆಟ್ ಕೊಡಿ ಸರ್ ಬೇಗ. ಇದು ಟ್ಯಾಬ್ಲೆಟ್ ರ್ಯಾಪಲ್ ಏನನ್ರಿ ಇದ್ರದ್ದು? ನೀವು ಯಾವ ಸಿಮಿ ಮೆಡಿಕಲ್ ಇಟ್ಟಿದ್ದೀರಾ ನೀವು? ಮಾತ್ರೆ ನೋಡ್ಬಿಟ್ಟು ಮಾತ್ರೆ ಕೊಡಕ್ಕಾಗಲ್ವಾ? ರ್ಯಾಪರ್ ಇಲ್ಲ, ಏನು ಇಲ್ಲ. ಹೆಂಗ್ ಗೊತ್ತಾಗುತ್ತೆ ಸರ್ ಟ್ಯಾಬ್ಲೆಟ್ ಇದು? ಓ, ಹಂಗ ಗೊತ್ತಾಗಲ್ವಾ? ಒಂದ್ ನಿಮಿಷ ಇರಿ. ಎಲ್ಲಿ ಕೈ ಕೊಡಿ. ಇದ್ಯಾವಕ್ಕಿ ಹೇಳಿ? ಇದು ಬಾಸ್ಮತಿ ಅಕ್ಕಿ. ನೋಡಿ, ಅಕ್ಕಿ ನೋಡ್ಬಿಟ್ಟು ಯಾವ ಅಕ್ಕಿ ಅಂತ ಹೇಳಕ್ಕಾಯ್ತು ನಿಮಗೆ. ಮಾತ್ರೆ ನೋಡ್ಬಿಟ್ಟು ಯಾವ ಮಾತ್ರೆ ಅಂತ ಕೊಡಕ್ಕಾಗ್ತಿಲ್ವಲ್ಲ ನಿಮಗೆ. ಅಯ್ಯೋ, ನಿಮ್ಗೆ ಏನ್ ಪ್ರಾಬ್ಲಮ್ ಹೇಳಿ, ನಿಮ್ಗೆ ಮಾತ್ರ ಕೊಡ್ತೀನಿ. ಸರ್, ನನಗೆ ಉಸಿರಾಡಕ್ ಪ್ರಾಬ್ಲಮ್ ಸರ್. ಅಸ್ತಮಾ ಇದೆ ನನಗೆ. ಅಯ್ಯೋ ಅಷ್ಟೇನ್ರಿ, ಇರಿ ನಿಮ್ಗೆ ಅಸ್ತಮಾ ಸ್ಪ್ರೇ ಕೊಡ್ತೀನಿ. ಅಯ್ಯೋ ಸರ್, ನನ್ನ ಹತ್ರ ಇದೆ, ಅದು ಆ ಮೆಡಿಕಲ್ ಅಲ್ಲಿ ತಗೊಂಡಿದ್ದೆ. ನೋಡಿ, ಇದ್ರಿಂದಾನು ಏನು ಪ್ರಯೋಜನ ಆಗ್ತಾ ಇಲ್ಲ. ಹೌದಾ? ನಿಮ್ಗೆ ಸರಿಯಾಗಿ ಯೂಸ್ ಮಾಡಕ್ ಬರ್ತಿಲ್ಲ ಅನ್ಸುತ್ತೆ ಅದು. ರೀ, ಏನಂತ ಮಾತಾಡ್ತಿದ್ದೀರಿ ನೀವು? ನನಗ್ ಇನ್ಹೇಲರ್ ಯೂಸ್ ಮಾಡಕ್ ಬರಲ್ವಾ? ನೋಡಿ ಇಲ್ಲಿ.
ಸ್ಮೆಲ್ ಚೆನ್ನಾಗಿಲ್ಲ, ಒಳ್ಳೆ ಪ್ರೆಗ್ನೆನ್ಸಿ ಕೊಡಿ ಸರ್. ನಮಸ್ತೆ ಸರ್. ನಮಸ್ತೆ. ಏನಾಗ್ಬೇಕಿತ್ತು? ನಂದು ಕೂದಲು ಹೋಗ್ತಾ ಉಂಟು, ಹಾಗೆ ನನ್ನ ಫ್ರೆಂಡ್ ಹೇಳಿದ ಪಂಚಾಯತಿಗೆ ಅರ್ಜಿ ಕೊಡ್ಲಿಕ್ಕೆ, ಹಾಗೆ ಬಂದದ್ದು. ಓ, ಕೂದ್ಲಿದಾ? ಹಾ ಹೌದು ಸರ್. ನಮ್ಮ ಹತ್ರ ಗಿರೀಶ್ ಮಂಡೇಲ ಅನ್ನುವಂತ ಕೂದ್ಲು ಖಾತ್ರಿ ಯೋಜನೆ ಉಂಟು. ಅದರ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಆಯ್ತಾ? ಇದು ಗಿರೀಶ್ ಮಂಡಲ ಯಾರು ಸರ್? ಗಿರೀಶ್ ಮಂಡೇಲ ಗೊತ್ತಿಲ್ವಾ? ಅಲ್ಲಿ ಮೇಲೆ ಫೋಟೋ ಉಂಟು ನೋಡಿ, ಅವರೇ. ಫಾರ್ಮು ನಂಗೆ ಬೇಡ ಸರ್, ಡಾಕ್ಟರ್ ಹತ್ರ ಹೋಗ್ತಾನೆ. ಓನ ಹಪ್ ಕರೆಯತ್ತಾನ. ಯಾರನ್ನ ಕರೆಯಕಂತನ್ಲೆ? ಮಂಜಪ್ಪ ನನ್ನ ಲ್ಯಾಪ್ ಎಲ್ಲದಕ್ಕೆ ನಿನ್ನ ಕರಿತೀನಲ್ಲ. ಮದುವೆಗಿರೋ ಹೋಗ್ಲಿ, ಈ ಸಲ ನಾವು ಅವಕ್ಕಿಂತ ತಡಿ. ಹೌದು, ಎದಕ್ಕೆ ಕರೆಯಕಂತನ್ಲೆ? ಬ್ಯಾಂಕಿಗೆ ಹೋಗ್ಬೇಕಂತ. ಇನ್ನ ಹೋಗ್ಬಿಡಿ. ಪಚ್ಚಿಲ್ಲ ಮರೆ. ತಿಂಡಿ ಪಚ್ಚುಗಳಿದೆ ಅಂತ ಹೇಳುದ? ಇಲ್ಲಿ ತಿಂದಿದ್ದು ಅಂತ ಹೇಳುವ. ಆಗ್ಲೇ ಬಂದ್ರ? ಇವಾಗ ಬಂದಿದಷ್ಟೇ. ಮತ್ತೆ ಇಲ್ಲಿದ್ದ ತಿಂಡಿ ಏನಾಯ್ತು? ಅದು ಇಲ್ಲಿ ಕಚ್ಚಿಕೊಂಡು ಹೋಗಿರ್ಬೇಕು. ಎಂತ, ಇಲಿ ಕಚ್ಚಿಕೊಂಡು ಹೋಯ್ತಾ? ಹಾ. ಹಬ್ಬ, ಇನ್ನು ಇಲಿಯ ಉಪದ್ರ ಇಲ್ಲ ಮರೆ. ಯಾಕೆ, ಏನಾಯ್ತು? ಇಲ್ಲಿ ಎಂತ ಇಟ್ರು ಇಲಿ ಇಡುವುದಿಲ್ಲ, ಹಾಗೆ ನಾನು ಅದಕ್ಕೆ ವಿಷ ಹಾಕಿದ್ದೆ. ರೀ, ಯಾಕ್ರಿ ಇಷ್ಟ್ ನಿಧಾನಕ್ಕೆ ಹೋಗ್ತಿದ್ದೀರಾ? ಸ್ವಲ್ಪ ಸ್ಪೀಡ್ ಆಗಿ ಹೋಗಿ. ತುಂಬಾ ಮಳೆ ಬರ್ತಾಯ್ತಲ್ಲ, ನೋಡಿಲಿ ಗ್ಲಾಸ್ ಮೇಲೆಲ್ಲ ಎಷ್ಟೊಂದ್ ನೀರ್ ಬರ್ತೈತೆ, ಕಾಣಿಸ್ತಿಲ್ಲ ರೋಡು, ಅದಕ್ಕೆ ನಿಧಾನ ಹೋಯ್ತಾ ಇದ್ದೀನಿ. ಅಷ್ಟೇ ತಾನೇ? ನನ್ ಕಾರ್ ಮೇಲೆ ಹತ್ಬಿಟ್ಟು ಛತ್ರಿ ಇಟ್ಕೊಂಡ್ ಕೂತ್ಕೊಳ್ಳ? ಏಯ್, ಕಪ್ಪಿ ತರ ಆಡ್ಬೇಡ, ಸುಮ್ನೆ ತಮಾಷೆ ಮಾಡ್ಕೊಂಡು ಯಾವ್ದಾರು ಹಾಗ ಮಾತಾಡು. ಅಯ್ಯೋ, ಯಾಕೆ ಆಗದೆ ಇರೋ ಮಾತದು? ನೋಡಿ, ಇಲ್ಲಿ ನಾನ್ ಛತ್ರಿನೂ ತಂದಿದ್ದೀನಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ಈ ಬಿಳಿ ಕೆಳಿ. ಹಾಯ್. ಓ ಹಾಯ್, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಹಾಸನ್, ಕರ್ನಾಟಕ. ಎಷ್ಟು ಓದಿದೀರಾ ನೀವು? ನಾನು ನಿಮ್ಮಷ್ಟೇ ಓದಿರೋದು ಮೇಡಮ್. ಅದ್ ಹೆಂಗೆ? ನಾನು ನಿಮ್ಮ ಹಾಗೆ ಇಷ್ಟು ಇಂಗ್ಲಿಷ್ ಹೇಳಿ ಕನ್ನಡಕ್ಕೆ ಬಂದ್ಬಿಡ್ತೀನಿ. ಓಹೋ, ಏನ್ ಆದರ್ಶ ದಂಪತಿಗಳೆಲ್ಲೋ ಹೊರಟ್ಬಿಟ್ರಿ? ಇಲ್ಲೇ ಸ್ವಲ್ಪ ಎಕ್ಸ್ರೇ ಮಾಡಿಸಿದ್ದೆ, ಡಾಕ್ಟರ್ ತೋರ್ಸ್ಕೊಬರೋಣ ಅಂತ ಹೋಯ್ತಾ ಇದ್ವಿ. ಕೊಡು ಬಾವಲ್ಲಿ. ನಾನು ಆಸ್ಪತ್ರೆಯಲ್ಲಿ ಕಾಂಪೌಂಡರ್ ಆಗಿ 4 ವರ್ಷ ಕೆಲಸ ಮಾಡಿದ್ದೀನಿ, ನನಗೂ ಸ್ವಲ್ಪ ಗೊತ್ತು ಅದೇನಾಗೈತೆ ಅಂತ. ನಾನೇ ನೋಡ್ಬಿಟ್ಟು ಹೇಳ್ತೀನಿ. ಬಾವಾ, ನೀನ್ ಆರ್ಟಲ್ಲಿ ದೊಡ್ಡ ಓಲದೆ, ಅದನ್ನ ಮುಚ್ಚಿಸ್ಬಿಡಿ, ಸರಿ ಹೋಯ್ತದೆ. ಕೊಡಮಂಗ್ ಬಡಿದೆ, ನೀನ್ ಸೀಮೆ ಕಾಂಪೌಂಡ್ರು ಹೊಡಿತೀನಿ ನೋಡು. ನಡಿಯ ರೀ, ಯಾಕ್ರಿ ಅವ್ನ್ ತಪ್ಪ ಹೇಳದ್ನ? ಆ ಮಂಗ್ ಬಡಿದ್ಕೇನ್ ಗೊತ್ತು? ಇದ್ ನನ್ ಕುಂಡಿ ಎಕ್ಸ್ರೇ, 15 ದಿನ ಊಟ ಮಾಡ್ದೆ, ಉಪವಾಸ ಇದ್ದೆ. 15 ದಿನ ಉಪವಾಸ ಇದ್ದ? ಅದ್ ಹೆಂಗ್ಲ ಬದುಕೋಕ್ ಸಾಧ್ಯ? ಬೆಳಿಗ್ಗೆ ಹೊತ್ತು ಏನು ತಿಂತಿರ್ಲಿಲ್ಲ, ಉಪವಾಸ ಇದ್ದೆ. ರಾತ್ರಿ ಹೊತ್ತು ಊಟ ಮಾಡ್ತಿದ್ದೆ. ಅಣ್ಣ, ತರಕಾರಿ ಉಂಟಾ? ತರಕಾರಿ ಇಲ್ಲ ಅಣ್ಣ. ಈ ಕಳಿದು ಜಲ್ಲಿ, ಇದು ಹೊಯ್ಗೆ, ಇದು ಸಿಮೆಂಟ್. ತರಕಾರಿ ಅಂಗಡಿಗೆ ಬಂದು ತರಕಾರಿ ಉಂಟು ಅಂತ ಕೇಳ್ತೀರಲ್ಲ, ಯಾವ್ದು ಬೇಕು ಹೇಳಿ, ನಾ ಕೊಡ್ತೇನೆ. ಅರ್ಧ ಟೊಮೆಟೊ, ಅರ್ಧ ಟೊಮೆಟೊ, ಅರ್ಧ ಬಟಾಟೆ, ಅರ್ಧ ಬಟಾಟೆ, ಅರ್ಧ ಈರುಳ್ಳಿ. ಅರ್ಧ ಈರುಳ್ಳಿ. ಅಷ್ಟೇ ಅಲ್ಲ? ಹಾ, ಅಷ್ಟೇ. ಬಂದೆ. ತರಕಾರಿ ಒಳ್ಳೆ ಫ್ರೆಶ್ ಉಂಟಲ್ಲ, ತಗೊಳ್ಳಿ. ಅರ್ಧ ಸರಿ ಉಂಟಲ್ಲ, ಬೇರೆ ತರಬೇಕಾ? ಓಹೋ, ಸ್ಕೂಲಲ್ಲಿ ಇಂಜಿನಿಯರ್ ಆಯ್ತೀನಿ ಅಂತಿದ್ದವರು ಇಲ್ಲೇ ಗಾರೆ ಕೆಲಸ ಮಾಡ್ತಾ ಇದ್ದೀರಿ? ಓ, ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದೀರಿ? ಓ, ಮಿಲಿಟರಿ ಸಾಹೇಬ್ರು ಇಲ್ಲೇ ಇದ್ದೀರಲ್ಲ ಸ್ವಾಮಿ. ಆಯ್ತೇನೋ, ಬೇಗ ತುಂಬಲೇ. ಓ, ಡಿಸ್ಟ್ರಿಕ್ಟ್ ಕಲೆಕ್ಟ್ರು, ನಮಸ್ಕಾರ ಸರ್. ಎಲ್ರು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲಪ್ಪ ಗುಂಪಾಗಿ. ಆಗ್ಲೂ ಗುಂಪು, ಈಗ್ಲೂ ಗುಂಪು, ಸೂಪರ್.
ಮಗ ಮೊಬೈಲ್ ಬಂತು, ರೇಡಿಯೋ ಕತೆ ಮುಗೀತು. ಹೌದಣ್ಣ. ಮೊಬೈಲ್ ಬಂತು, ಟಾರ್ಚ್ ಕತೆನೂ ಮುಗೀತು. ಹೌದು ಹೌದು. ಏನ್ ಕಾಲ ಬಂತು ನೋಡು. ಅಣ್ಣ ಹಂಗಂದ್ರೆ ನಿನ್ ಫೋನ್ ನಿನ್ ಮನೆಯವ್ರ ಕೈಗೆ ಸಿಕ್ಕಿದ್ರೆ ನಿನ್ ಕತೆನೂ ಮುಗೀತು. ಹಾಯ್ ಮಗ. ಹಾಯ್ ಮಗ. ಯಾಕೋ ಲೇಟು? ಫುಲ್ ಟ್ರಾಫಿಕ್. ಹೋಗದಾ? ಹೋಗುವ. ಯಾವ್ದ್ರಲ್ಲಿ ಹೋಗೋದು? ಅಲ್ಲಿ ಗಾಡಿ ಇದೆ. ಹಾ ಬಾ ಹೋಗುವ. ಮಗ ಲಾಕ್ ಓಪನ್ ಆಗ್ತಾ ಇಲ್ಲ. ಅದೆಲ್ಲ ಕಣೋ ನಮ್ ಗಾಡಿ. ಇಲ್ಲಿ ಬಾ. ಅಲ್ಲಿ ಯಾವ್ದು ಗಾಡಿ? ಹೇಳ್ರಿ. ಏನ್ ಮಾಡ್ತಿದ್ದೆ? ಏನಿಲ್ಲ, ನಿಮ್ಗೋಸ್ಕರ ಜ್ಯೂಸ್ ಮಾಡ್ತಾ ಇದ್ದೆ. ನೀವ್ ಯಾವಾಗ ಬರ್ತೀರಾ ಡ್ಯೂಟಿಯಿಂದ? ಆಫೀಸಿಂದ ಬರೋಕೆ ಇನ್ನೂ 1 ಗಂಟೆ ಆಗ್ಬೋದು. ಓಕೆ. ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಲಿ? ನನ್ಗೆ ಯಾಕೆ ಇವತ್ತು ರುಚಿಯಾಗಿ ತಿನ್ನಬೇಕು ಅನಿಸ್ತಾ ಇದೆ ಕಣೆ. ಏನ್ ಮಾಡು ಗೊತ್ತಾ? ಮಟನ್ ಬಿರಿಯಾನಿ, ಚಿಕನ್ 65, ಫಿಶ್ ಫ್ರೈ. ಹಲೋ ಹಲೋ, ಸ್ಟ್ರಕ್ ಆಯ್ತು. ಹ್ಯಾಂಗ್ ಆಗಿರ್ಬೇಕಂತ ಕಾಣಿಸುತ್ತೆ. ವಾಯ್ಸ್ ಕೇಳಿಸ್ತಾ ಇಲ್ಲ. ಓಕೆ, ಆಮೇಲೆ ಮಾಡಿದ್ರೆ ಆಯ್ತು. ನನ್ನ ಹೆಂಡತಿ ಉಂಡಿ ಮಾಡ್ಯಾಳ ಮನ್ಯಾಗ. ನಿನ್ ಹೆಂಡತಿ ಮಾಡ್ಯಾಳೇನು? ಹಾ ಮಾಡ್ಯಾಳ. ಬಾರಿ ಮಾಡ್ತಿರ್ಬೇಕು ಉಂಡಿ. ಏನ್ ಬಾರಿ ಮಾಡ್ತಾಳೋ? ನನ್ನ ಹೆಂಡತಿ ಮಾಡಿದ ಉಂಡಿಗೆ ಕಲ್ಲ ಹ್ಯಾಮರ್ ತಗೊಂಡು ಒಡದ್ರು ಒಡಂಗಿಲ್ಲ ಅಂತ ಉಂಡಿ ಮಾಡ್ತಾಳ. ನೀನ್ ಹೆಂಡತಿ? ನನ್ನ ಹೆಂಡತಿ ಮಾಡಿದ ಉಂಡಿ ತಗೊಂಡು ನೀನ್ ಉಂಡಿ ಹೊಡೆದ್ರೆ ಒಡದ್ ಪುಡಿ ಆಗ್ಬಿಡ್ತದೆ ನಿನ್ ಉಂಡಿ. ಚಲೋ. ಫೋನ್ ಮಾಡ್ತಾ ಮಾರೆ. ಹಲೋ ಹಲೋ. ನಿನ್ ಮೊನ್ನೆ ನನ್ನ ಹತ್ರ 2,000 ರೂಪಾಯಿ ದುಡ್ಡು ತಗೊಂಡಿದ್ಯಲ್ಲ ಮಾರ, ಅದನ್ನೊಂದು ವಾಪಸ್ ಕೊಡ್ ಮಾರ. ಹಲೋ, ಕೇಂತಿಲ್ಲ. ಹಲೋ, ನಾನಿಲ್ಲ ಆಫೀಸಾಗೆ 4ನೇ ಫ್ಲೋರ್ ಮೇಲ್ ಇದ್ದಿಲ್ಲ. ಕೇಂತಿಲ್ಲ. ಹಲೋ, ನಾನಿಲ್ಲ ಆಫೀಸಿನ ಗ್ರೌಂಡ್ ಫ್ಲೋರ್ ಹಂಗಿದ್ದಿ, ಕೆಳಗ್ ಬಂದ್ ಕೊಡ. ದೊಡ್ಡ ಮಗನೆ ಆಫೀಸ. ಬೇಬಿ, ಐಟಮ್ ಅಂದ್ರೆ ಏನು? ಐಟಮ್ ಅಂದ್ರೆ ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯನ್ಗೆ ಐಟಮ್ ಅಂತಾರೆ. ನಿಂಗೊಂದ್ ಮಾತು ಹೇಳ. ಬೇಬಿ, ನೀನು ತುಂಬಾ ಒಳ್ಳೆ ಐಟಮ್ ಇದ್ಯಾ. ಏನ್ರು ಕಣ್ಣನ ಮಕ್ಳ ರೋಡಲ್ಲಿ ಹೋಗೋ ಹುಡುಗಿರೆಲ್ಲ ಚುಡಾಯಿಸ್ಕೊಂಡ್ ತಿರ್ಗ್ತಿರಂತೆ. ಇಂತ 3rd ಕ್ಲಾಸ್ ಬುದ್ಧಿ ಎಲ್ಲಾನು ಇಲ್ಲಿಗೆ ಬಿಟ್ಬಿಡೆ. ಇಲ್ಲ ಅಂದ್ರೆ ನಂದು ಇನ್ನೊಂದ್ ಮುಖ ನೋಡ್ಬೇಕಾಗುತ್ತೆ. ಈ ಮಕ್ಕನೇ ನೋಡಕ್ಕಾಯ್ತಲ್ಲ, ಇನ್ನೊಂದ್ ಮಕ್ಕ ಬೇರೆ ನೋಡ್ಬೇಕಾ? ಗೀತಾ ತಗಡಿ, ಇವತ್ತು ನನ್ನ ಕಡೆಯಿಂದ ಸ್ಪೆಷಲ್ ಹಾಲ್ ನಿನಗೆ. ಇವತ್ತೇನ್ ಸ್ಪೆಷಲ್ ಹಾಲ್ ಕುಡ್ಸಕತ್ತೆ ಅಲ್ಲ ನನಗೆ? ಇವತ್ತು ನಾಗರ ಪಂಚಮಿ ಎಲ್ಲ ಅದಕ್ಕೆ. ಯಾರಿ ಸಮಾಜಿ. ನನ್ ಮನೆಗ್ ಬರೋ ಸೊಸೆಗೆ ನಾನೇ ಸಪರೇಟ್ ಮನೆ ಮಾಡಿ ಕಳಿಸ್ಬಿಡ್ತೀನಿ. ಅವಳು ನನ್ ಮಗನ್ ತಲೆ ಕೆಡ್ಸೋದೇ ಬೇಡ. ಜೀವನ ಏನು ಅಂತ ತಿಳ್ಕೊಂತಾರೆ, ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಏನಂತೀರಾ? ಹಾಯ್ ಫ್ರೆಂಡ್ಸ್, ನಂದೊಂದು ಸಣ್ಣ ಡೌಟ್ ಅದ, ದಯವಿಟ್ಟು ಕ್ಲಿಯರ್ ಮಾಡ್ರ. ಕಮೆಂಟ್ ಮೂಲಕ ಕ್ಲಿಯರ್ ಮಾಡ್ರಿ. ಏನಂದ್ರೆ, ಹೆಣ್ಣು ಹೆಣ್ಣಾಗಿದ್ದಾಗ ಎಷ್ಟು ಚಂದ ಕಾಣ್ತಾಳ, ಹೆಣ್ಣು ಹೆಣ್ಣಾಗಿದ್ದಾಗ ಎಷ್ಟು ಚಂದ ಕಾಣ್ತಾಳ, ಅದೇ ಹೆಣ್ತಿ ಆದ್ಮೇಲೆ ಅಷ್ಟೇ ಭಯಂಕರ ಕಾಣ್ತಾಳ. ಕಮೆಂಟ್ ಮಾಡಿ. ಖತಮ್. ಬ್ರೋ, ನಾకొక ಒಳ್ಳೆ ಕೆಲ್ಸಪ್ಪ. ನಾನು ಆಯಾಗ ಹುಟ್ಟಿದೆತ್ತು ಮನುಷ್ಯನಾಗ ಹುಟ್ಟಿದಿದ್ರೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಮದುವೆ ಮಾಡ್ಕೋಬೇಕು, ಮಕ್ಳು ಮಾಡ್ಕೋಬೇಕು, ಸಾಲ ಮಾಡ್ಕೋಬೇಕು ಎನ್ಸ್ಕೊಂಡ್ರೇನೆ ತಲೆ ಸುತ್ತುತ್ತೆ. ಥ್ಯಾಂಕ್ಸ್ ದೇವ್ರೇ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ. ಕೇಳಿ ಸರ್. ರಾಮ ವನವಾಸಕ್ಕೆ ಯಾಕೆ ಹೋದ? ಸೀತೆನ ರಾವಣ ಯಾಕೋ ಎತ್ಕೊಂಡೋದ? ಸರ್, ಅದು
ಸರ್ ಅದು ಸರ್ ಅದು ಯಾಕಂದ್ರೆ ಸರ್ ಅದು ಬೇರೆಯವ್ರ ಫ್ಯಾಮಿಲಿ ಮ್ಯಾಟ್ರು ನಮ್ಗೆ ಯಾಕೆ ಸರ್? ಏನ ಬೆಳಬೆಳಗ್ಗೆ ಕಿಸ್ಕೊಂಬತ್ತಾ ಇದ್ಯಾ? ಮಮ್ಮಿ ನಾನು ಏನು ಲಾಯಕ್ಕಿಲ್ಲ, ವೇಸ್ಟ್ ಮಾಡಿ ಅಂತಿದ್ರಲ್ಲ ನೋಡಿ, ಇವತ್ತು ಎಂತ ಕೆಲಸ ಮಾಡಿದೀನಿ ಓ ಏನಪ್ಪಾ ಕಿಸ್ ದಬಾಕಿರೋದ್ ನೀನು? ನೋಡಿ. ಮಾರ್ಕ್ಸ್ ಕಾರ್ಡ್ ಅಂತ ಹೇಳ್ಬಿಟ್ಟು ತಾತನ ಹತ್ರ ಆಸ್ತಿ ಪೇಪರ್ ಸೈನ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ನಾ ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ದೀನಿ, ಪ್ಲೀಸ್ ನಂಗೆ ಡಿಸ್ಟರ್ಬ್ ಮಾಡಬೇಡ. ಸಾಕು ಬಾಯಿ ಮುಚ್ಚೆ. ಯಾವಾಗ ನಿಂಗೆ ತೊಂದರೆ ಕೊಟ್ಟಿದ್ದೀನಿ ನಾನು? ಹೋಗ್ ಮಲ್ಕೋ ಹೋಗು. ಅಮ್ಮ, ಸಿಂದು ಸೈಡಲ್ಲೆಲ್ಲ ಕೂದ್ಲೆ ಉದುರ್ತೈತೆ, ವಯಸ್ಸಾಗ್ಬಿಡ್ತೇನೋ. ಏನ್ ಸಿಂದು ಸೈಡಲ್ಲೆಲ್ಲ ಕೂದ್ಲೆ ಉದುರ್ತೈತೆ, ವಯಸ್ಸಾಗ್ಬಿಡ್ತೇನೋ. ಗಂಟೆ ಹೊಡಿತೀನಿ ನಾನು, ಅರೆ ನಾನು ಪೂಜಾರಿ ಅಲ್ಲ. ನಾನು ಪೇಪರ್ನ ಹರಿತೀನಿ, ಆದ್ರೆ ಹುಚ್ಚ ಅಲ್ಲ. ದುಡ್ಡು ಕೇಳ್ತೀನಿ, ಭಿಕ್ಷುಕ ಅಲ್ಲ. ಯಾರು ನಾನು? ಮನುಷ್ಯ ಮನುಷ್ಯ ಮನುಷ್ಯ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕ್ಲಾಕ್ ಕ್ಲಾಕ್ ಹೆಂಗ್ರಿ? ದುಡ್ಡೆಲ್ ಕೇಳುತ್ತೆ? ಟೈಮ್ ದುಡ್ಡೆಲ್ ಕೇಳುತ್ತೆ? ಪ್ರಿನ್ಸಿಪಲ್ ಪ್ರಿನ್ಸಿಪಲ್. ಸಾರಿ ಸಾರಿ ಸಾರಿ. ಪೋಸ್ಟ್ ಮ್ಯಾನ್ ಯಾವ ಕಾಸು ಕೇಳ್ತಾರೆ? ಆಲ್ಮೋಸ್ಟ್ ಹತ್ರ ಇದ್ದೀರಾ. ಗಂಟೆ ಹೊಡಿತೀನಿ ನಾನು, ಅರೆ ನಾನು. ಯಾಕೋ ಒಂದ್ ವಾರದಿಂದ ಕೂರ್ಲೆಲ್ಲ ಉದುರ್ತಾವ್ ಕಣ. ಅಷ್ಟೇ ತಾನೆ, ಹೋಗ್ ಪಂಚಾಯತಿಗೆ ಅರ್ಜಿ ಕೊಡೋಣ. ಅರ್ಜಿ ಕೊಟ್ರೆ ಏನಾಗ್ತದೆ? ಪಂಚಾಯತಿ ನೀರಿಂದ ನಮ್ಮ ಮನೇಲಿರೋ ಗಿಡನೇ ಬೆಳೀತದೆ, ನಿನ್ ಕೂದಲು ಬೆಳೆಯಲ್ವಾ? ಯಾಕೋ ಯಾರೇ ಇದು ಇಷ್ಟೊಂದು ಮೆಸೇಜ್ ಮಾಡಿದಿರಲ್ಲ? ಇವಳ ನಮ್ ದೊಡ್ಡಪ್ಪನ ಮಗಳು. ಚಿಕ್ಕವರಿದ್ದಾಗೆಲ್ಲ ನಾವೆಲ್ಲ ಒಟ್ಟಿಗೆ ಆಟ ಆಡ್ತಾ ಇದ್ದು. ಇವಳಿಗೊಂದು ಡೌಟು, ಯಾವ ನೋಡಿದ್ರು ಮಕ್ ಕೊಡ್ಬಿಡ್ತೀನಿ ಹಂಗೆ. ಇದು ನನ್ ಫೇಕ್ ಐಡಿ. ಅಲ್ಲ ಮಿಸ್ಟರ್ ಸೂರ್ಯ, ಹೇಳೋ ಕರಿಯ. ಜಾಸ್ತಿ ಮಾತಾಡಬೇಡ ನೀನು. ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡ, ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಲೇಯರ್. ಅದೆಲ್ಲ ಬರ್ತದೋ? ದುಬೈ ಅಮೆರಿಕನ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫೋನ್ ಮಾಡಿದ್ ಏನ್ ವಿಷಯ ಹೇಳು. ಇದೊಂಚೂರು ಬೆಂಗಳೂರು ಕಡೆ ಬಾ ಬೇಗ. ಏಕೆ? ಮೊನ್ನೆ ಹೋಗಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ, ಇವಾಗ್ಲೂ ಹಂಗೆ ಐತೆ. ನಿನ್ ಕಿತ್ತೋಗಿರೋ ಕಾಚ ಒಣಗ್ಸಕ್ಕೆ ನಾನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾ? ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದೆಯಾ? ಎಸ್ ಬ್ರೋ, ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೆ ಬರೋದು. ಅವಾಗ ನಿಮ್ಗೆ ಬ್ರೋ, ಇವಾಗ ನನ್ಗೆ. ಅದ್ ಸರಿ, ಏನ್ ಮಾಡ್ತೀಯ ಸಮ್ಮರ್ ಹಾಲಿಡೇಸ್ ಅಲ್ಲಿ? ನಿದ್ದೆ ಮಾಡ್ತಾ ಇದೀನಿ ಬ್ರೋ. ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯಾ? ಅವಾಗ್ಲೂ ನಿದ್ದೆನೆ ಮಾಡ್ತಿದೀನಿ ಬ್ರೋ. ಅಯ್ಯ, ನಿನ್ ನಿದ್ದೆಗೆ ನಾನು ಒಣಗದೆ ಇರೋ ಕಾಚ ತುರ್ಕ. ವಾರದಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಸ್ಲು ಮನೆ ಆಗೈತೆ. ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು, ಯಾವ್ದು ಆಚೆ ಬರ್ತಾ ಇಲ್ಲ. ಜನ ಚೊಳಿ ಸಾಯ್ತವ್ರೆ ಇಲ್ಲಿ. ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ?